ನಮಸ್ಕಾರ ವೀಕ್ಷಕರೇ, ಡಿವೈನ್ ಟೈಮ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹಳೆಯ ಕಾಲದಲ್ಲಿ ಹೆಣ್ಣು ಮಕ್ಕಳು ಜನಿಸಿದರೆ ಅಯ್ಯೋ ದೇವರೇ ಎಂದು ಹೇಳುತ್ತಿದ್ರು. ಆದರೆ ದೇವರು ಮಾತ್ರ ಹೆಣ್ಣು ಮಕ್ಕಳನ್ನು ಸ್ವತಃ ಯಾವ ಮನೆಗೆ ಕಳುಹಿಸಬೇಕು, ಯಾರು ಆ ಭಾಗ್ಯಕ್ಕೆ ಪಾತ್ರರು ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾನೆ. ಹೆಣ್ಣು ಮಕ್ಕಳು ಜನಿಸುವುದು ಎಂದರೆ ಆ ಮನೆಗೆ ಅಪಾರವಾದ ಅದೃಷ್ಟ ಬರಬೇಕೆಂದೇ ಅರ್ಥ. ಹೆಣ್ಣು ಮಕ್ಕಳನ್ನು ಶ್ರೀ ಮಹಾಲಕ್ಷ್ಮಿಯ ಸ್ವರೂಪವೆಂದು ಪುರಾಣಗಳು ಹೇಳಿಕೊಂಡಿವೆ. ಒಮ್ಮೆ ಅರ್ಜುನನು ಶ್ರೀಕೃಷ್ಣನನ್ನು ಕೇಳಿದನು, ಯಾವ ಪುಣ್ಯಕರ್ಮ ಮಾಡಿದರೆ ಹೆಣ್ಣು ಮಕ್ಕಳು ಜನಿಸುತ್ತಾರೆ? ಅದಕ್ಕೆ ಶ್ರೀಕೃಷ್ಣನು ಹೀಗೆ ಹೇಳಿದ್ದಾರೆ, ಯಾರಿಗಾದರೂ ಅದೃಷ್ಟವಿರಬೇಕು. ಹಿಂದಿನ ಜನ್ಮದಲ್ಲಿ ಪುಣ್ಯ ದಾನ ಧರ್ಮಕರ್ಮಗಳನ್ನು ಮಾಡಿರುವವರ ಮನೆಗಳಲ್ಲಿ ಮಾತ್ರ ಮುಂದಿನ ಜನ್ಮದಲ್ಲಿ ಹೆಣ್ಣು ಮಕ್ಕಳು ಜನಿಸುವ ಸೌಭಾಗ್ಯ ಸಿಗುತ್ತದೆ. ಹಾಗೆಯೇ ಹೆಣ್ಣು ಮಕ್ಕಳ ಹೊಣೆ, ಜವಾಬ್ದಾರಿ, ಅವರ ಗೌರವವನ್ನು ಕಾಪಾಡುವ ಶಕ್ತಿ ಇರುವ ಮನೆಗಳಲ್ಲಿ ಮಾತ್ರ ದೇವರು ಹೆಣ್ಣು ಮಕ್ಕಳು ಜನ್ಮಕ್ಕೆ ತರ್ತಾರಂತೆ. ಎಲ್ಲರ ಮೇಲೂ ಡಾಕ್ಟರ್ ಶ್ರೀ ವಿಷ್ಣುದತ್ತ ಗುರುಗಳ ಆಶೀರ್ವಾದ ಸದಾ ಇರಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.